ದೇಶದ ಮುಂದಿರುವಂಥದ್ದು ಮೂರು ನಮ್ಮ ಸನಾತನ ಧರ್ಮದ ಒಂದು ರಾಮ ಜನ್ಮಭೂಮಿ, ಕಾಶಿ ವಿಶ್ವನಾಥ, ಮಥುರಾ ಶ್ರೀಕೃಷ್ಣ. ಈ ಮೂರು ನಾವು ಮುಕ್ತ ಮಾಡುವಂಥದ್ರಲ್ಲಿ ಈಗಾಗಲೇ ಅಯೋಧ್ಯೆ ರಾಮ ಮಂದಿರದ ಒಂದು ಮುಕ್ತ ಆಗಿದೆ. ಮುಂದಿನ ದಿವಸಗಳಲ್ಲಿ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ವಿಶ್ವಾಸ ಇದೆ. ಕಾಶಿ ವಿಶ್ವನಾಥನ ದೇವಸ್ಥಾನವೂ ಮುಕ್ತ ಆಗ್ತದೆ. ಅದೇ ರೀತಿ ಮಥುರಾ ಶ್ರೀಕೃಷ್ಣನ ದೇವಸ್ಥಾನವೂ ಮುಕ್ತ ಆಗ್ತದೆ. ಮತ್ತು ಈ ದೇಶದಲ್ಲಿ ಎಲ್ಲಿ ನೋಡಿದ್ರೂ ಸಹ ಹಿಂದೂ ದೇವಸ್ಥಾನಗಳನ್ನು ಕೆಡವೇನೆ ಮಸೀದಿ ಕಟ್ಟಿದ್ದಾರೆ. ಅಂದ್ರೆ ಏನದರ ಅರ್ಥ, ಅವ್ರು ಏನು ಸಂಕೇತ ಕೊಡ್ಬೇಕಂತ ಹೇಳಿ ಈ ಮತಾಂಧ ಇಸ್ಲಾಂ ಮೂಲಭೂತವಾದಿಗಳು ನಾವು ಭಾರತದ ಸ್ವಾಭಿಮಾನ ಹಿಂದೂಗಳ ಮೇಲೆ ನಾವು ಗೆದ್ದಿದ್ದೀವಿ, ಅವ್ರನ್ನ ನಮ್ಮ ಒತ್ತೆಯಾಳವಾಗಿ ಅವ್ರನ್ನ ನಾವು ಇಟ್ಕೊಂಡಿದ್ದೀವಿ ಅಂತ ಸಂಕೇತ ಕೊಡಲಿಕ್ಕೆ ಹಿಂದೂ ದೇವಸ್ಥಾನಗಳ ಮೇಲೆ ಅವರು ದಾಳಿ ಮಾಡಿದ್ದಾರೆ. ಮತ್ತು ಹಿಂದೂ ದೇವಸ್ಥಾನಗಳಲ್ಲಿ ಅಂದಿನ ಕಾಲದಲ್ಲಿ ಸಾಕಷ್ಟು ವಜ್ರ ವೈಡೂರ್ಯ ಐಶ್ವರ್ಯ ಇದ್ದಂಥದ್ದು. ಯಾಕಂದರೆ ಎಲ್ಲ ರಾಜ ಮಹಾರಾಜರು ನಮ್ಮ ದೇಶದಲ್ಲಿ ಅದನ್ನ ಹಿಂದೂ ಏನು ರಾಜ ಮಹಾರಾಜರಿದ್ದರು ಅವರು ಎಲ್ಲರೂ ದೈವ ಭಕ್ತರಾಗಿದ್ದರು. ಹೀಗಾಗಿ ಎಲ್ಲ ದೇವಸ್ಥಾನಗಳಿಗೆ ಏನು ತಮ್ಮ ರಾಜ್ಯದ ಒಂದೇನು ಹಣ ಬರ್ತದೆ ಅದರಲ್ಲಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡುವಂಥದ್ದು ಒಂದು ಸಂಸ್ಕೃತಿ ಭಾರತದಲ್ಲಿ. ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಲಕ್ಷ್ಯ ಕಾಶಿ ವಿಶ್ವನಾಥ, ಮಥುರಾ ಕೃಷ್ಣ ಹೀಗಿದೆ. ಬಿಜಾಪುರ್ನಲ್ಲಿಯೂ ಸಹಿತ ನೀವು ನೋಡ್ರಿ, ಅಲ್ಲಿ ನಮ್ಮ ಏನು DC ಕಚೇರಿ ಪಕ್ಕದಲ್ಲಿ ನರಸಿಂಹ ದೇವಸ್ಥಾನ ಇತ್ತು. ಇದು ಎಲ್ಲ ಐತಿಹಾಸಿಕ ಸತ್ಯ ಅದ. ಅದೇ ರೀತಿ ಕರೀಮುಲ್ಲಾ ಮಸೀದಿ ಅಂತ ಹೇಳ್ತಾರೆ ಅದನ್ನು. ನೇಮಿನಾಥ್ ದೇವಸ್ಥಾನ ಅಲ್ಲೇ ಆಯಿತು. ಇಲ್ಲಿ ನಮ್ಮ ಆದಿಲ್ ಶಾಹಿ ಅನೇಕ್ಷತೆ ಏನು ಹೋಟೆಲ್ ಆಗಿದೆಯಲ್ಲ, KSTTCದು ITDCದೇನೋ ಇದೆ, ಅಲ್ಲಿ ಒಂದು ಈಶ್ವರನ ದೇವಸ್ಥಾನ ಇದೆ. ಅದಕ್ಕೆ ಭಾಳ ಮಜಾ ಹೆಸರಿದೆ. ಅದು ಅರ್ಕಲೆ ಚಿಕ್ಕಲ್ದವರು ಅದಕ್ಕೆ ಯಾವುದೋ ಒಂದು ದೇವಸ್ಥಾನ ತರ್ತಾರೆ, ಮಸೀದಿ ಅನ್ನೋದಿಲ್ಲ. ಅಂದರೆ ನಮ್ಮ ಬಿಜಾಪುರದಲ್ಲಿ ಸಾಕಷ್ಟು ಇಂಥ ದೇವಸ್ಥಾನಗಳ ಮೇಲೆ ಮಸೀದಿ ಕಟ್ಟಿದ ಉದಾಹರಣೆ ಇದೆ. ಆದರೆ ನಮ್ಮ ಮೊದಲು 3 ದೇವಸ್ಥಾನಗಳೇನದಾವು, ಕೃಷ್ಣ ಮಥುರಾ, ನಮ್ಮ ಮಥುರಾ ಕೃಷ್ಣನ ದೇವಸ್ಥಾನ, ಕಾಶಿ ವಿಶ್ವನಾಥ, ರಾಮ ಮಂದಿರ ಅಂತೂ ನಿರ್ಮಾಣ ಆಯಿತು. ಅವೆಲ್ಲ ಮುಕ್ತಾದ ಮೇಲೆ ಹಂತ ಹಂತವಾಗಿ ಇವತ್ತು ಸರಸ್ವತಿ ಮಂದಿರ ಮಧ್ಯಪ್ರದೇಶದಲ್ಲಿ ಅಲ್ಲಿನೂ ಒಂದು ಮಸೀದಿ ಕಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಮೊನ್ನೆ ನೋಡ್ತಾ ಇದ್ದೀವಿ, ಅಲ್ಲೂ ಹನುಮಾನ್ ದೇವಸ್ಥಾನದಲ್ಲಿ ಮಸೀದಿ ಕಟ್ಟಿದ್ದಾರೆ. ಜಾಮಿಯಾ ಮಸೀದಿ ಅಂತ ಏನವ್ರು ಏನು ಹೇಳ್ಯಾರೋ ನಾನು ನೇರವಾಗಿ ಕೇಳಿಲ್ಲ. ಆದರೆ ನಮ್ಮ ಮುಂದಿರುವಂಥದ್ದು ಗುರಿ, ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ನಮ್ಮ ದೇಶದ ಏಕತೆಯ ಸಮಗ್ರತೆಯ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಇಸ್ಲಾಂ ರಾಷ್ಟ್ರಗಳಲ್ಲಿ ಸಹ ಭಾರತದ ಬಗ್ಗೆ ಗೌರವ ಹೆಚ್ಚಾಗಿದೆ. ಇವತ್ತು ನಾಳೆ ನೋಡಿ, 2 ತಿಂಗಳಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಅಬುಧಾಬಿಯಲ್ಲಿ ಏನು ನಮ್ಮ 7 ರಾಜ್ಯಗಳು ಕೂಡಿ ಒಂದು UAE ಮಾಡ್ಕೊಂಡಾರೆ. ಅಲ್ಲಿ ಲಕ್ಷ್ಮೀನಾರಾಯಣ ಟೆಂಪಲನ್ನು ಉದ್ಘಾಟನೆ ಹೋಗ್ತಾ ಇದ್ದಾರೆ. ಯಾವ ಸೌದಿ ಅರೇಬಿಯಾದಲ್ಲಿ ಇಸ್ಲಾಂ ಧರ್ಮವನ್ನು ಬಿಟ್ಟರೆ ಮತ್ಯಾವ ಧರ್ಮಕ್ಕೆ ಅವಕಾಶ ಇರಲಿಲ್ಲ, ಅಲ್ಲೂ ಇವತ್ತು ಸ್ವಾಮಿನಾರಾಯಣ ಟೆಂಪಲ್ ಕಟ್ತಾ ಇದೆ. ಅಂದ್ರೆ ಭಾರತ ಎಲ್ಲ ಕಡೆ ಹಿಂದುತ್ವ, ಹಿಂದೂ ಶಕ್ತಿ ಬೆಳೀತಾ ಇದೆ. ಇನ್ನು ಭಾರತದಲ್ಲಿರುವಂಥ ಒಂದು ಕಾಲ ಬಂದೇ ಬರ್ತದೆ. ಎಲ್ಲ ಏನು ಒಂದು ಇತಿಹಾಸ ಪ್ರಕಾರ ಲಕ್ಷಾಂತರ ಹಿಂದೂ ದೇವಸ್ಥಾನಗಳು ಇದಾಗವು. ಕಾಲಕ್ರಮೇಣದಲ್ಲಿ ಹಿಂದೂ ಸಮಾಜ ಜಾಗೃತ ಆಗ್ತದೆ. ಹಿಂದುತ್ವ ಇಡೀ ಜಗತ್ತನ್ನೇ ಆಳುವುದಿದೆ. ಮುಗೀತೀಗ ಎಲ್ಲ ಮತಾಂಧ ಶಕ್ತಿಗಳ ಶಕ್ತಿ ಮುಗೀತು. ಇನ್ಮೇಲೆ ಭಾರತವೇ ಜಗತ್ತಿನ ಒಂದು ಜಗದ್ಗುರು ಆಗುವಂಥ ಕಾಲದಲ್ಲಿ ನಾವೆಲ್ಲದರಲ್ಲಿ ಯಶಸ್ಸು ಸಾಧಿಸ್ತೀವಿ. ನಾವು ಈಗಾಗಲೇ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಪತ್ರ ಬರೆದಿದ್ದೀವಿ. ಇದು ಜೈನ ಮಂದಿರ ಇತ್ತು, ಇದು ನರಸಿಂಹ ದೇವಸ್ಥಾನ ಇತ್ತು, ಇಲ್ಲಿ ಶಿವನ ದೇವಸ್ಥಾನ ಇತ್ತು. ಇದನ್ನು ಮುಕ್ತ ಮಾಡಿ ಸರ್ವೆ ಮಾಡಬೇಕು. ಯಾವ ರೀತಿ ಕುತುಬ್ ಮಿನಾರ್ದು ಮಾಡಿದ್ರು ಅದೇ ಮಾದರಿಯಲ್ಲಿ ಉತ್ಖನನ ಮಾಡಬೇಕು. ಮಾಡಿ ಅಲ್ಲಿ ಹಿಂದೂ ದೇವಸ್ಥಾನದ ಸಾಕಷ್ಟು ಪುರಾವೆಗಳಿವೆ. ನಾವು ಸುಮ್ಮನೆ ವಾದ ಮಾಡ್ತಾ ಇಲ್ಲ. ಅಲ್ಲಿ ಒಳಗೆ ನಂದಿ ಇದೆ,
ಅಲ್ಲಿ ಒಳಗೆ ಎಲ್ಲ ಹಿಂದೂ ಏನು ನಮ್ಮ ಕಲ್ಚರ್ ಇತ್ತು, ಹಿಂದೂ ಅದನ್ನ ಒಂದು ಸಲ ಚಿತ್ರಗಳಿದಾವೆ. ನಂದಿ ಕಮಲ ಹೂವು, ತಾವೇರೆ ಹೂವು, ಇವೆಲ್ಲ ನಮ್ಮ ಹಿಂದೂ ಸಂಸ್ಕೃತಿಯ ಭಾಗ. ಅದಕ್ಕೆ ನಾವು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೀವಿ. ಇನ್ನೂ ಒಮ್ಮೆ ನಾವು ಒಂದು ಸಲ ಅವರಿಗೆ ಪತ್ರ ಬರಿತೀವಿ. ಅದಕ್ಕೆ ಸ್ಪಂದನೆ ಇದ್ದರೆ ನಾವು ನ್ಯಾಯಾಲಯಕ್ಕೆ ಹೋಗಿ ಇವು ಉತ್ಖನನಕ್ಕೆ ಮಾನ್ಯ ನ್ಯಾಯಾಲಯ ಆದೇಶ ಕೊಡ್ಬೇಕಂತ ನಾವು ವಿನಂತಿ.